ಅತ್ತೆ ಸೊಸೆ ಮಧ್ಯೆ ಯಾವಾಗ್ಲೂ ಜಗಳ ಆಗ್ತಾ ಇತ್ತು. ಹೀಗಾಗಿ ಮಗ ಸೊಸೆ ಚೆನ್ನಾಗಿರ್ಲಿ ಅಂತ ಹಿರಿ ಜೀವ ಬೇರೆ ಮನೆಯಲ್ಲಿ ಸಂಸಾರ ಹೂಡಿದ್ರು. ಆದ್ರೆ ಆಸ್ತಿ ಜಿದ್ದಿಗೆ ಬಿದ್ದ ಸೊಸೆಯೇ ಅತ್ತೆಯ ಹೆಣ ಉರುಳಿಸಿದ ಅನುಮಾನ ಎದ್ದಿದೆ. ಅತ್ತೆ ಸೊಸೆ ಜಗಳ ನುಚ್ಚು ನೂರಾಗಿತ್ತು ಸಂಸಾರ. ತಾಯಿ ಮನೆ ಸೇರಿದ ಮಗ ಕೆರಳಿ ಕೆಂಡವಾಗಿದ್ದಳು ಪತ್ನಿ. ಈಗೀಗೆಲ್ಲ ಕೊಲೆ ಸುಲುಗೆ ಅನ್ನೋದು ಕಾಮನ್ ಆಗೋಗಿದೆ. ಹಳ್ಳಿಯಲ್ಲೂ ಹೆಣ ಉರುಳಿಸೋ ಹಂತಕರು ಹುಟ್ಟುಕೊಳ್ತಿದ್ದಾರೆ. ಹೊರಗಿನ ಶತ್ರುಗಳಿಗಿಂತ ಮನೆಯೊಳಗಿನ ಶತ್ರುಗಳೇ ರಣ ರಾಕ್ಷಸರಾಗ್ತಿದ್ದಾರೆ. ಅತ್ತೆ ಸೊಸೆ ಅಂದ್ರೆ ತಾಯಿ ಮಗಳಂತಿರಬೇಕು ಅಂತಾರೆ. ಆದ್ರೆ 100ಕ್ಕೆ 90ರಷ್ಟು ಮಂದಿ ಹಾವು ಮುಂಗುಸಿಯಂತೆ ಇರೋದೇ ಜಾಸ್ತಿ. ಎಷ್ಟೇ ಜಗಳ ಆದ್ರೂ, ಎಂಥದ್ದೇ ಮನಸ್ತಾಪಗಳು ಬಂದ್ರು, ಬರೀ ಬಾಯಿ ಮಾತಲ್ಲಿದ್ರೆ ಯಾರಿಗೂ ತೊಂದರೆ ಇರಲ್ಲ. ಅಪ್ಪಿ ತಪ್ಪಿ ಜಿದ್ದಿಗೆ ಬಿದ್ರೆ ನಡೆಯೋದು ಮಾತ್ರ ರಕ್ತ ಚರಿತ್ರೆ. ಯಾದಗಿರಿಯಲ್ಲೂ ಎಂಥದ್ದೇ ದುರಂತ ಘಟನೆಯೊಂದು ನಡೆದು ಹೋಗಿದೆ. ಅತ್ತೆ ಮೇಲಿನ ಸೇರಿಗೆ ಸೊಸೆ ಹಾಗೂ ಮೊಮ್ಮಕ್ಕಳೇ ಹಿರಿ ಜೀವವನ್ನೇ ಕೊಂದು ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಮ್ಮೂರು ಗ್ರಾಮದ ಜನ ಇವತ್ತು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆವರೆಗೂ ಚೆನ್ನಾಗಿಯೇ ಇದ್ದ ಹಿರಿಯ ಜೀವ ಇದ್ದಕ್ಕಿದ್ದಂತೆ ಉಸಿರು ಚಲ್ತಿದ್ದಂತೆ ಸೊಸೆ ಮೇಲೆಯೇ ಅನುಮಾನದ ಕಣ್ಣು ನೆಟ್ಟಿದೆ. ಈ ವೃದ್ಧೆಯ ಹೆಸರು ರಾಧಾಬಾಯಿ ಅಂತ. ಕೆಲ ವರ್ಷಗಳ ಹಿಂದೆ ಮಗನ ಮದುವೆಯನ್ನ ಅದ್ದೂರಿಯಾಗಿ ಮಾಡಿದ್ರು. ಸೇರೊದ್ದು ಮನೆಗೆ ಬಂದಿದ್ದ ಸೊಸೆ ಒಂದಿಷ್ಟು ಕಾಲ ಚೆನ್ನಾಗಿಯೇ ಇದ್ಲು. ಆದ್ರೆ ದಿನಗಳು ಕಳೀತಿದ್ದಂತೆ ಅತ್ತೆ ಸೊಸೆ ಮಧ್ಯೆ ಸಣ್ಣ ಸಣ್ಣ ವಿಷಯಕ್ಕೂ ಗಲಾಟೆಯಾಗೋದಕ್ಕೆ ಶುರುವಾಗಿದೆ. ಇದರಿಂದ ನೊಂದ ಹಿರಿಯ ಜೀವ ನಿಮ್ಮ ಸಹವಾಸವೇ ಬೇಡ ಅಂತ ಬೇರೆ ಮನೆಯಲ್ಲಿ ಗಂಡ ಹೆಂಡತಿ ವಾಸ ಮಾಡೋದಕ್ಕೆ ಶುರು ಮಾಡಿದ್ರು. ಏನು ಪರ್ಗಳು ಇದ್ದು ನನಗೆ ಆರಾಮಿದ್ದಿಲ್ಲ, ವರ್ಷದ ಮೇಲೆ ಬಿದ್ದಿದ್ದೆ. ಅವು ಪರ್ಗಳು ಅಂಗಳಾಗ ಇದು ಮಾಡ್ಲಿಕ್ಕೆ ಕೆಟ್ಟ ಕೊಟ್ಟಿವ ನಮ್ಮ ಮಗನಿಗೆ ಬಿಟ್ಟವ. ನಾನು ಏನು ಸೇರ್ತಿದ್ದಿಲ್ಲ. ಆಯಿತು ನಾ ಎದ್ದು ಅವ್ರಿಗೆ ಹೋಗತ್ತಾನೆ ಬಿದ್ದ ಬಳಿ ಪಳಿ ಹೊಡೆದವು. ಈಗ ಗಂಟಲು ರೊಗ್ತ ಈ ಅಪ್ಪ ಅಂದ ಕೀಟಾಗಿದ್ದ. ಅತ್ತೆ ಸೊಸೆ ದೂರ ಆದ್ರೂ ಸೊಸೆಯ ಕಾಟ ನಿಂತಿರ್ಲಿಲ್ಲ. ಆಸ್ತಿ ವಿಷಯಕ್ಕೆ ಗಂಡನಿಗೆ ಕಾಟ ಕೊಡೋದಕ್ಕೆ ಶುರು ಮಾಡಿದ್ಲಂತೆ. ಪತ್ನಿ ಕಾಟದಿಂದ ಸಾಕಾಗಿ ಹೋದವ ತಂದೆ ತಾಯಿ ಮನೆ ಸೇರ್ಕೊಂಡಿದ್ದ. ಒಂದ್ ಕಡೆ ಆಸ್ತಿ ಜಿದ್ದು, ಇನ್ನೊಂದ್ ಕಡೆ ಗಂಡ ದೂರ ಆದ ಅನ್ನೋ ಜಿದ್ದು. ಇದರಿಂದಲೇ ಸಿಟ್ಟಿಗೆದ್ದ ಸೊಸೆ ಅತ್ತೆಯನ್ನ ಕೊಲೆ ಮಾಡಿದ್ದಾಳೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಮಕ್ಕಳ ಜೊತೆ ಸೇರ್ಕೊಂಡು ಅತ್ತೆಯ ಉಸಿರುಗಟ್ಟಿಸಿ ಸಾಯಿಸಿದ್ದಾಳೆ ಅಂತ ರಾಧಾಬಾಯಿ ಮಕ್ಕಳು ಆರೋಪ ಮಾಡ್ತಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಮಹಾಗಾಂವ್ ಪೊಲೀಸರು ತನಿಖೆ ಶುರು ಮಾಡಿದ್ದಾರೆ. ಒಟ್ನಲ್ಲಿ ವೃದ್ಧೆಯ ಸಾವಿನ ಹಿಂದೆ ಸೊಸೆಯ ಕೈವಾಡ ಇದೆಯಾ ಅಥವಾ ಬೇರೆ ಕಾರಣನ ಅನ್ನೋದು ತನಿಖೆಯ ನಂತರವಷ್ಟೇ ಗೊತ್ತಾಗಬೇಕಿದೆ. ಮಾಡಿದ ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.